ಮನೆ ಕೊಡಿಸಿ ಮನೆ ಹಕ್ಕುಪತ್ರ ಕೊಡಿ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಬಡ ನೇಕಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ನಿವೇಶನಗಳು ಇಲ್ಲದ ನಿರ್ಗತಿಕರಿಗೆ ನಿವೇಶನ ಹಂಚಿಕೆ ಮತ್ತು ಹಕ್ಕುಪತ್ರಗಳು ಮಾಡಿಕೊಡಬೇಕು ಅಂತ ಈಗಾಗಲೇ ಅನೇಕ ಹೋರಾಟಗಳು ನಡೆದಿದ್ದು, ಹುಬ್ಬಳ್ಳಿ ಕೇಂದ್ರ ಕಚೇರಿವರೆಗೆ ಪಾದಯಾತ್ರೆ ಹಾಗೂ 36 ದಿನಗಳು ಅನಿರ್ದಿಷ್ಟ ಅವಧಿ ಧರಣಿ ಶಾಸಕರ ಮನೆ ಮುಂದೆ ಧರಣಿ ಮಾಡಿ ಸರ್ಕಾರಕ್ಕೆ ಹಾಗೂ ಸಚಿವರ ಗಮನಕ್ಕೆ ತರಲಾಗಿದ್ದು, ಮಾನ್ಯ ಕೆಎಚ್ಡಿಸಿ ಜವಳಿ ಸಚಿವರು ಹೋರಾಟದ ಸ್ಥಳಕ್ಕೆ ಬಂದು ಕಂದಾಯ ಇಲಾಖೆ ಜಾಗದಲ್ಲಿ ನಿವೇಶನ ಒದಗಿಸಿ ಉದ್ಯೋಗಕ್ಕಾಗಿ ನಿವೇಶನವನ್ನ ಒದಗಿಸಿ ಕೊಡ್ತೀವಿ ಅಂತ ಹೇಳಿದ್ದು, ಮತ್ತೆ ವಿಳಂಬವಾದ ಕಾರಣ ಬಾಗಲಕೋಟೆಯಲ್ಲಿ ಹೋರಾಟ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನೇಕಾರರ ಕುಂದುಕೊರತೆ ಸಭೆ ನಡೆಸಿ ರಬಕವಿಬನಹಟ್ಟಿ ತಾಲೂಕಿನ ನೇಕಾರರು, ಕೂಲಿ ಕಾರ್ಮಿಕರು 100 ಜನ ಹಾಗೂ ಅಲ್ಲದೆ ಇನ್ನು ಯಾರ್ಯಾರು ಕೂಲಿ ಕಾರ್ಮಿಕ ವಸತಿ ವಂಚಿತರಿಗೆ ನಿವೇಶನ ಮಾಡಲು ಒಪ್ಪಿಗೆ ಕೊಟ್ಟಿದ್ರು. ಕೆಲವು ದಿನಗಳಿಂದ ಫಲಾನುಭವಿಗಳ ಪಟ್ಟಿಯನ್ನ ಒದಗಿಸಲು ಕೆಎಚ್ಡಿಸಿ ಅಧಿಕಾರಿಗಳು ಮುಂದಾಗದೆ ಮೀನಾಮೇಷ ಎಣಿಸ್ತಾ ಇದ್ದು, ಕೂಡಲೇ ಸರಿಪಡಿಸಬೇಕು. ಮಾನ್ಯ ತಹಸೀಲ್ದಾರ್ ರವರೇ, ನಾವು ನೇಕಾರು ನಮ್ಮ ಫಲಾನುಭವಿಯ ಪಟ್ಟಿಯನ್ನ ಒದಗಿಸ್ತೀವಿ, ಬೇಡಿಕೆ ಅನುಸಾರ ನಿವೇಶನ ಹಕ್ಕುಪತ್ರವನ್ನ ಹಂಚಿಕೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ನೇಕಾರ ನಾಯಕ ಶಿವಲಿಂಗ ಟಿರ್ಕಿ ಹಾಗೂ ಸದಾಶಿವ ಗೊಂದ್ಕರ್ ಹಾಗೂ ಸಹಸ್ರಾರು ಮಹಿಳೆಯರು, ನೇಕಾರರು, ಕೂಲಿ ಕಾರ್ಮಿಕರು ಸೇರಿ ಮನವಿಯನ್ನ ಸಲ್ಲಿಸಿದ್ರು. ಈಶ್ವರ ಎಳಸಂಗ, ನ್ಯೂಸ್ ಪ್ರೈಮ್, ಬಾಗಲಕೋಟೆ. ಕೂಲಿ ಕಾರ್ಮಿಕ ನೇಕಾರರಿರ್ಬೋದು, ಕೆಎಚ್ಡಿಸಿ ನೇಕಾರರಿರ್ಬೋದು ಹಾಗೂ ಮಹಲಿಂಗಪುರ, ನಾವಲಿಗೆ ಬೇರೆ ಊರಿನ ಅನೇಕ ಕೂಲಿ ಕಾರ್ಮಿಕ ನೇಕಾರರಿಗೆ, ಕೆಎಚ್ಡಿಸಿ ನೇಕಾರರಿಗೆ ಯಾರಿಗೆ ನಿವೇಶನ ಇಲ್ಲ, ಹಕ್ಕುಪತ್ರಗಳು ಬಂದಿಲ್ಲ ಅಂಥವ್ರಿಗೆ ಆದಷ್ಟು ಬೇಗನೆ ನಿವೇಶನಗಳನ್ನು ಒದಗಿಸಿ ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ಆಗಬೇಕು ಅಂತೇಳಿ ಒತ್ತಾಯ ಮಾಡುವ ಸಲುವಾಗಿ ಏನು ಫಲಾನುಭವಿಗಳದಿವೆ ಈಗಾಗಲೇ ಮಾನ್ಯ ಜವಳಿ ಸಚಿವರ ಜೊತೆ ಇರ್ಬೋದು, ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಇರ್ಬೋದು ಸಭೆಗಳಾಗಿ ಅವ್ರಿಗೆ ನಿವೇಶನಗಳನ್ನು ಕಂದಾಯ ಜಾಗದೊಳಗೆ ಕೊಡಬೇಕು ಅಂತೇಳಿ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದಾಗಿದ್ದು, ಆದೇಶಿಸಿದ್ದು. ಫಲಾನುಭವಿಗಳ ಪಟ್ಟಿಯ ಒಂದು ಬಾಕಿ ಉಳಿದಿರುವ ಸಲುವಾಗಿ ಅದು ಫೈಲ್ ಮೂವ್ಮೆಂಟ್ ಆಗಲಾರ ಸಮಯ ಇತ್ತು. ಅದಕ್ಕಾಗಿ ನಾವು ಇವತ್ತು ಮಾನ್ಯ ತಹಸೀಲ್ದಾರಿಗೆ ಮನವರಿಕೆ ಮಾಡಿಕೊಂಡು ನಮ್ಮ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸುವಂಥ ಕೆಲಸ ಇವತ್ತು ಮಾಡೀವಿ. ಅದರ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಪ್ರಾಮಾಣಿಕರಿಗೆ ನಿವೇಶನಗಳನ್ನು ಒದಗಿಸಿ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಈ ಎಲ್ಲ ನೇಕಾರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ನಿರ್ಗತಿಕರ ಪರವಾಗಿ ನಾವು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ಇಲಾಖೆಯ ಅಧಿಕಾರಿಗಳನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ. ಈ ಕ್ಷೇತ್ರದ ಮಾಲಿಂಗಪುರ ನೇಕಾರರನ್ನು ಬಿಟ್ಟು ಮಾತಾಡಿದ್ದೆ. ಬರೀ ರಬಕವಿಬನಹಟ್ಟಿ, ರಾಂಪುರ, ಹೊಸೂರು ಇಷ್ಟೇ ಇತ್ತು. ಮಾಲಿಂಗಪುರದಾಗೂ ನಮ್ಮ ಕೂಲಿ ನೇಕಾರರು ಇದ್ದಿದ್ದರಿಂದ ನಾವು ಹೇಳುತ್ತಾ ಅವ್ರು ಕೇಳುತ್ತಾ ಅಧಿಕಾರಿಗಳು ಹೇಳಬೇಕು, ನಾವು ಕೇಳಬೇಕು, ಇಷ್ಟ ಆಗೈತಿ. ಆದ್ರೆ ತಕ್ಷಣ ನಾಳಿನ ಮೀಟಿಂಗ್ದಾಗ ಚರ್ಚೆಯಾಗಿ ನೇಕಾರರು ಅರ್ಜಿಗಳನ್ನು ತೊಗೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಎಲ್ಲಿವರೆಗೆ ನೀವು ಅರ್ಜಿ ತೊಗೊಳಂಗಿಲ್ಲೋ ಅಲ್ಲಿವರೆಗೆ ಇವರು ಮುಂದೂಡಿಸ್ತಾರೆ. ದಯವಿಟ್ಟು ಅರ್ಜಿ ನೇಕಾರರು ತಗೋಬೇಕಂತ ಕೇಳಿಸಿಂದ ನಾವು ಅಧಿಕಾರಿಗಳನ್ನ ಮತ್ತು ಸರ್ಕಾರ ಒತ್ತಾಯಿಸ್ತಾರೆ.